ಸರ್ ಇಲ್ಲಿ ಸೆಲೂನ್ ಅವರು ಬನ್ನಿ ಸರ್ ನಮ್ದು ಸರ್ ಸಲೂನ್ ಸರ್ ನಂದೇ ಸರ್ ಇದು ಕೂತೀನಿ ನನ್ನ ಮಗನೇ ಗ್ರೂಪ್ಗೊಂದು ಗಿರಕ್ಕೆ ಬಂದ್ರೆ ಕೂತ್ಕೊಳ್ಳಿ ಸರ್ ಸಾರಿ ಸರ್ ಇದು ಯಾವ ಡಬ್ಬಾ ಸಲೂನ್ ಕರ್ಕೊಂಡ್ ಬಂದಿದ್ಯೋ ತಪ್ಪು ಸರ್ ಇದು ಒಂಥರ ದೇವಸ್ಥಾನ ಇದ್ದಂಗೆ ಏನ ದೇವಸ್ಥಾನನ ನೋಡಿ ಸರ್ ದೇವಸ್ಥಾನದಲ್ಲೂ ತಲೆ ಬಗ್ಸ್ತೀರಾ ಇಲ್ಲೂ ತಲೆ ಬಗ್ಸ್ತೀರಾ ಅಲ್ಲೂ ಕೂದಲು ಕೊಡ್ತೀರಾ ಇಲ್ಲೂ ಕೂದಲು ಕೊಡ್ತೀರಾ ಜೀವನದಲ್ಲಿ ಒಳ್ಳೇದಾಗ್ಲಿ ಅನ್ನೋಕ್ಕೋಸ್ಕರ ಅಲ್ಲಿ ಹರಕೆ ಕೊಡ್ತೀರಾ ಜೀವನದಲ್ಲಿ ಚೆನ್ನಾಗಿ ಕಾಣ್ಲಿ ಅನ್ನೋಕ್ಕೋಸ್ಕರ ಇಲ್ಲಿ ಕೂದಲು ಕೊಡ್ತೀರಾ ಸೂಪರ್ ಅಮ್ಮ ನಿನ್ ಸಲೂನ್ ಹೊಡೆದಾಕ್ಬಿಡ್ತೀನಿ ಇವತ್ತು ಮಂಗಳವಾರ ಯಾವ ಸಲೂನು ತೆಗೆದಿರಲ್ಲ ಕಾಸು ಬೇರೆ ಇಲ್ಲ ಇರೋ ಕಾಸಿಗೆ ಇಂಥದ್ದೇ ಸಿಗೋದು ಎರಡೇ ನಿಮಿಷ ನಿಮ್ಮನ್ನ ಹಂಗೆ ಇದು ನಿನ್ನೇನು ಮಾಡ್ಬೇಕು ಹಲೋ ಏನಿಲ್ಲ ಇಲ್ಲಿ ಒಂದ್ ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತಿರುಗಿ ಈ ಕಡೆ ನಾನ್ ರೆಡಿ ಸರ್ ಯಾಕೆ ನೀನ್ ಕೈ ಇಡ್ತಿರೋದು ಲಕ್ಕಿ ತಲೆಗೆ ಅದು ನೀನ್ ಲಕ್ ಅನ್ಕೋ ದಯವಿಟ್ಟು ಏನು ಹೆಚ್ಚು ಕಮ್ಮಿ ಆಗಿದ್ರೆ ನೀಟಾಗಿ ಹೇರ್ ಕಟ್ ಮಾಡ್ಬಿಡಮ್ಮ ಬ್ರದರ್ ನನಗೆ ಎಲ್ಲ ಹೇಳಿದ್ದಾರೆ ಸುಮ್ಮನೆ ನಿಮ್ ತಲೆನ ನನ್ನ ಕೈಲಿ ಕೊಡಿ ಸರ್ ಈ ಔಟ್ಸ್ಟ್ಯಾಂಡಿಂಗ್ ಸಾವುದು ಕಲೆ ಏನು ಅಂತ ನೋಡಿ ನನ್ನ ಕಲೆನೇ ನಿಮಗೆ ತೋರಿಸಿದ ಮೇಲೆ ನಿಮ್ಮ ತಲೆಗೆ ಬರುವಂತ ಬೆಲೆನ ನೋಡಿ ಸರ್ ಯು ಜಸ್ಟ್ ಸ್ಮೈಲ್ ಪ್ಲೇಸ್ ಆ ಒಂದೇ ಒಂದು ಫೋಟೋ ಈಗ ಏನ್ ಮಾಡ್ತೀರಂದ್ರೆ ಕೂದಲ ಮೇಲೆತ್ತಿ ಒಳಗಿನ ಮಾತ್ರ ನನಗೆಲ್ಲ ಗೊತ್ತು ನೀವು ಮುಚ್ಕೊಂಡು ನಿಂತ್ಕೋತೀರಾ ಅಳ್ಬಾರ್ದು ಮಕ್ಳು ಅಳ್ಬಾರ್ದು ನೀವು ರೆಡಿ ಸರ್ ಸೂಪರ್ ಆಗಿ ರೆಡಿ ಎಲ್ಲಿ ಒಂದೇ ಒಂದು ಫೋಟೋ ತಗೊಂಡ್ಬರ್ತೀನಿ ಎಲ್ಲಿ ಏನ್ ಸ್ಮಾರ್ಟ್ ಅಯ್ಯಚ್ಚಿ ಏ ಸಾಧು ಈಗ ನಾನು ಪ್ರೀತಿ ಹುಡುಗಿ ನನ್ನ ಗ್ಯಾರಂಟಿ ಗುರ್ತು ಹಿಡಿಯಲ್ಲ ನಿಮ್ ಹುಡುಗಿನ ನಿನ್ನ ಸೃಷ್ಟಿ ಮಾಡಿದ್ ನಿಮ್ಮ ಅಪ್ಪ ಬಂದ್ರು ನೀನ್ ಯಾರು ಅಂತ ಕಂಡಿಡಿಯಕ್ಕಾಗಲ್ಲ ಟೆಸ್ಟ್ ಮಾಡ್ತೀರಾ ಲೆಕ್ಕುಳ ಕಡೆ ಇವ್ರು ಯಾರು ಇದೇ ನೋಡ ಹಿಂಗ್ ಕೇಳ್ತೀಯಾ ಇವ್ರ ಜೊತೆ ಜುಗ್ ಬಿಡ್ಕೊಂಡ್ ಬಂದ್ರಲ್ಲ ಅವ್ರ ತಾನೇ ಇವ್ರು ಅದು ಏನಿಲ್ಲ ನಿಮ್ಮ ಬಟ್ಟೆ ನೋಡಿ ಹಂಗೆ ಹೇಳ್ತವನೆ ಅಲ್ವೇನಾ ಬಟ್ಟೆ ನೋಡಿ ಕಣ್ಣು ಹಿಡಿದಿಲ್ಲ ಆ ಕಣ್ಣು ಹಿಡಿದ್ರೆ ಗೊತ್ತಾಗುತ್ತೆ 420 ಏನೇ ಚೇಂಜ್ ಆದ್ರೂ ಈ ಹಾಳತ್ ಕಣ್ಣೈತಲ್ಲೋ ನಾನ್ 1000 ಜನದ ಮಧ್ಯೆ ಇದ್ರು ಗೌರಿ ಗ್ಯಾರಂಟಿ ಕಂಡಿದ್ ಬಿಡ್ತಾಳೆ ಡೋಂಟ್ ವರಿ ಲಕ್ಕಿ ಅದಕ್ಕೂ ಒಂದು ಐಡಿಯಾ ಇಟ್ಟಿದ್ದೀನಿ Computer point program have come a long way since. ಡಾಕ್ಟರ್ ನಮಸ್ಕಾರ ನೀವು ನಾನು ಅದೇ ಫೋನು ಐಬಾಲು ಕಲರ್ ಚೇಂಜು ನೀವಾ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಇವ್ರು ಯಾಕೋ ಇಷ್ಟು ಎಕ್ಸೈಟ್ ಆಗ್ತಿದ್ದಾರೆ ಅವ್ರ ಸ್ಪೆಷಾಲಿಟಿನೇ ಅದು ಎಲ್ಲಾ ಕೆಲಸನೂ ಬಹಳ ಎಕ್ಸೈಟಿಂಗ್ ಆಗಿ ಮಾಡ್ತಾರೆ ಡಾಕ್ಟರ್ ನನ್ ಕಣ್ಣಿದೆಯಲ್ಲ ನೀವೇನು ಹೇಳ್ಬೇಡಿ ಜಸ್ಟ್ ನೀವು ಈ ಅಗ್ರಿಮೆಂಟ್ ಸೈನ್ ಹಾಕ್ಬಿಡಿ ಸಾಕು ಅಗ್ರಿಮೆಂಟ್ ಏನದು ಅಗ್ರಿಮೆಂಟ್ ಅಂತವ್ರೆ ಫಾರ್ಮಾಲಿಟಿ ಅಷ್ಟೇ ಇಲ್ಲೊಂದು ಸೈನ್ ಹಾಕಿ ಸಾಕು ಪರವಾಗಿಲ್ಲ ಬನ್ನಿ ಒಳಗೆ ಬನ್ನಿ ನೀವು ನಡ್ರಿ ಬರ್ತೀನಿ ಸಿಸ್ಟರ್ ಎಲ್ಲ ನನ್ ಮಗನೇ ಏನೋ ಇದು ಎಲ್ಲಿ ನೋಡಿದ್ರು ಕಲ್ಕಲರ್ ಹೋಗೆ ಇಬ್ರು ಸೇರಿ ನನಗೆ ಹೋಗಿ ಹಾಕ್ಬೇಕು ಅಂತಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಸ್ ಡಾಕ್ಟರ್ ಆದಿ ಫೇಮಸ್ ಐ ಸ್ಪೆಷಲಿಸ್ಟ್ ಜೀನಿಯಸ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ನೋ ಟೆನ್ಷನ್ ನನ್ನ ಹತ್ರ ಬಂದ್ಮೇಲೆ ಮುಗೀತು ನಿಮ್ ಪ್ರಾಬ್ಲಮ್ ಕಮಾನ್ ಬನ್ನಿ ಸರ್ ನೀವು ಮಾಡಿ ಡಾಕ್ಟ್ರೆ ಇದಕ್ ಮುಂಚೆ ಈ ರೀತಿ ಐಬಾಲ್ ಕಲರ್ ಚೇಂಜ್ ಯಾರಿಗಾದ್ರೂ ಮಾಡಿದಿರ ತಾನೆ ಓ ಬೇಕಾದಷ್ಟು ಅವ್ರು ಹೇಳ್ತಾರೆ ಸುಮ್ಮನೆ ಎಲ್ಲಿ ಕಣ್ಣು ಓಪನ್ ಮಾಡಿ
ಡಾಕ್ಟರ್ ಇವರ ಜೀನಿಯಸ್, ಇವರ ಜೀನಿಯಸ್. ಡಾಕ್ಟರ್ ನೀವೆಲ್ಲೋ ಚಂದ್ರಲೋಕದಲ್ಲಿ ಇರ್ಬೇಕಾಗಿತ್ತು. ಇಲ್ಲೇ ಚಂದ್ರ ಲೇಔಟ್ ಅಲ್ಲಿ ಮನೆ ಮಾಡ್ಕೊಂಡು ಈ ಕಿತ್ತೋಗಿರೋ ಕ್ಲಿನಿಕ್ ಅಲ್ಲಿ ಇದ್ದೀರಾ. ಡಾಕ್ಟರ್ ಏನು? ಫೀಸ್ ನೋಡಿ, ನಾವು ಅದ್ರಲ್ಲೆಲ್ಲ ಪಕ್ಕ ಯಾರಿಗೂ ಮೋಸ ಮಾಡೋದಿಲ್ಲ. ತಗೊಳ್ಳಿ. ಎಕ್ಸ್ಪೆರಿಮೆಂಟ್ ಮಾಡಿದ ಕುರಿ, ಕೋಳಿ, ನಾಯಿ, ಹಂದಿಗೆ ಫೀಸ್ ಕೊಟ್ಟಿದ್ದೀವಿ. ಇನ್ನು ನಿಮಗ್ ಕೊಡಲ್ವಾ? ಇವರು ಫೀಸ್ ತಗೊಳ್ಳೋ ಡಾಕ್ಟರ್ ಅಲ್ಲ, ಫೀಸ್ ಕೊಡೋ ಡಾಕ್ಟರ್. ನೋಡಿ, ಹೀಗೆ ಯಾವ್ದಾದ್ರು ಗಿರಾಕಿಗಳಿದ್ರೆ ಕರ್ಕೊಂಡ್ ಬನ್ನಿ. ಬೇವರ್ಸಿ, ನಿನಗ್ ದುಡ್ಡು ಬೇಕಾಗಿತ್ತು, ಆ ಡಾಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡಕ್ ಒಬ್ಬ ಬಕ್ರ ಬೇಕಾಗಿತ್ತು, ನಾನೇ ಸಿಕ್ಕಿದ್ದೇನೋ. ಕಣ್ಣೋಗಿದ್ ಏನೋ ಮಾಡ್ತಿದ್ದೆ. ಏನಾಗಿಲ್ಲ ತಾನೆ, ಯಾಕೆ ಟೆನ್ಷನ್ ಆಗ್ತೀಯಾ? ನೋಡು, ಲೆನ್ಸ್ ಗಿನ್ಸು ಅಂತ ಹೋಗೋದಕ್ಕೆ ನಮ್ಮ ಹತ್ರ ಕಾಸೆಲ್ಲೋ ಹೋಯ್ತು. ಈಗ ನೋಡಿದ್ಯಾ, ನಿನ್ನ ಐ ಬಾಲ್ ಕಲರು ಚೇಂಜ್ ಆಯ್ತು. ನಿನ್ನ ಗೆಟಪ್ ಚೇಂಜ್ ಮಾಡೋದಕ್ಕೆ ಚೇಂಜು ಸಿಕ್ಕಾಯ್ತು. ನಂಗೆ ಏನು ವ್ಯವಹಾರ ಇದ್ರು ಆಮೇಲೆ ಬರ್ತಾಡವಾ, ನಂಗೆ ತುಂಬಾ ಅರ್ಜೆಂಟ್ ಆಗ್ಬಿಡುತ್ತೆ. ದಾರಿ ಬಿಟ್ಟು. ಅಯ್ಯೋ ನೀನ್ ಕೊಡ್ತೀಯ ಅಂದ್ಬಿಟ್ಟು ನಾನು ಬೇರೆಯವ್ರ ತಗೋ ಸಾಲ ಮಾಡಿ ನನಗೂ ಅರ್ಜೆಂಟ್. ಅಯ್ಯೋ ನಿನ್ ಬಾಯಿನ ಮಣ್ಣ ಹಾಕೋಗ ತುದಿಗೆ ಬಂದ್ಬಿಟ್ಟದೆ ಕಣ್ಣ. ಅಯ್ಯೋ ನಿನ್ ತುದಿ ಬಂದೈತೆ, ನಂಗೆ ಕೂತ್ಲಿಗೆ ಬಂದ್ಬಿಟ್ಟೈತೆ. ಲೇ ಪಂಚರ್ ಆಗ್ತಾ ಕೂತದೆ ಕಣ್ಣ. ಅಯ್ಯೋ ನಂದು ಪಂಚರ್ ಆಗ್ಬಿಟ್ಟೈತೆ ಆಗ್ಲೇ. ಓ ನೀನ್ ಜಗಿಸ್ ಬಿದ್ದು ಹೋಗ. ಬಂದ್ಬಿಟ್ಟ ಇಲ್ಲಿ. ಆಳ್ ತಡಿ, ಅರ್ಸದ್ ತಡಿ, ಏನು ಉಚ್ಚೆ ತಡಿ ಬೇಡ, ಎಡ್ಡನ್ ಮಗನೆ ಅಂತ ಗಾದಿ ಬರ್ತದೆ. ಇಂಥ ಹೊತ್ತಲ್ಲಿ ಇವನ್ ಬೇರೆ. ಸರ್ ಸರ್, ಏನ್ ಟ್ಯಾಲೆಂಟ್ ಸರ್ ನಿಮ್ದು. ಕೊನೆಗೂ ನಿಮ್ ಕೆಪಾಸಿಟಿ ತೋರಿಸ್ಬಿಟ್ರಲ್ಲ ಸರ್. ಸರ್ ಎಂತ ಒಳ್ಳೆ ದರಿದ್ರ ಕಾಲ ಸರ್ ನಿಮ್ದು. ಕೊನೆಗೂ ಒಂದ್ ಹೆಣ ಬಿದ್ದೋಯ್ತು ಸರ್. ನಮ್ ಸ್ಟೇಷನ್ ಬೋರಿ ಆಗೋಯ್ತು ಸರ್. ನಮ್ ಸ್ಟೇಷನ್ ಬೋರಿ ಸರ್. ಎಲ್ಲೋ ಊರಾಚೆ ಸರ್. ಬನ್ನಿ ಹೋಗೋಣ. ಸರ್ ನೀವು ರೆಡಿ ಆಗ್ಬಿಟ್ಟು ಬನ್ನಿ ಸರ್, ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಡ್ತೀನಿ. ಸರ್ ಏನ್ ಅರೇಂಜ್ಮೆಂಟ್ಸ್? ನೀವು ಸುಮುಕ್ ಬನ್ನಿ ಸರ್, ನಿಮ್ಗೆಲ್ಲ ಗೊತ್ತಾಯ್ತದೆ. ಓ ಇದು ಆಡ್ಬರ ಹೇಳ್ತಾವನೆ. ನಿಲ್ಸ ಸರ್ ಸಾಹೇಬ್ರು ಬಂದ್ರು. ಸಾಹೇಬ್ರು ಬಂದ್ರು ಸರ್. ಲೇ ಮಕ ಏನ್ ನೋಡ್ತೀಯ, ಬಾರ್ಸು. ಸರ್ ಟೈಮ್ ಸಿಗ್ಲಿಲ್ಲ ಸರ್. ಟೈಮ್ ಸಿಕ್ಕಿದ್ರೆ ಇನ್ನು ಬೇಜಾರು ಅರೇಂಜ್ಮೆಂಟ್ಸ್ ಮಾಡ್ತಿದ್ದೆ ಸರ್. ಬನ್ನಿ ಸರ್, ವೆಲ್ಕಮ್ ಟು ಎಣ ಸರ್. ಏನು ಇದೆಲ್ಲ? ಓಪನಿಂಗ್ ಸರ್, ಬನ್ನಿ ಸರ್. ನಮ್ಮೂರಲ್ಲಿ ಇದೆ ಫಸ್ಟ್ ಸರ್ ಎಡ ಬೀಳ್ತಾ ಇರೋದು. ಅದು ನೀವು ಕಾಲಿಟ್ ಮೇಲೆ ತಗೊಳ್ಳಿ ಸರ್. ಕಟ್ ಮಾಡಿ ಸರ್. ಓಪನಿಂಗ್ ಸರ್, ಬನ್ನಿ. ಹ್ಞೂ ಸರ್. ಈಗ ಇದೇ ಸ್ಪಾಟ್ ಅಲ್ಲಿ ನಿನ್ನ ಮಾಡಾಗುತ್ತೆ. ಯಾರು ಎಮ್ಮ? ನಮ್ಗೆ ಗೊತ್ತಿಲ್ಲ ಸರ್. ಹೆಂಗಾಯ್ತಿದ್ದು? ಸರ್ ನಂಗೆ ಗೊತ್ತು ಸರ್, ನಾನ್ ಕೇಳಿದ್ರೆ ನೀವು ಬಂದ್ಮೇಲೆ ಆಗಿರೋದು. ಲೇ, ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ದ ಅಂತ ಕೇಳ್ತಾ ಅಯ್ಯೋ ಇದ್ದೀನಿ. ಎಲ್ಲಿ ಮಾಡೋದು ಸರ್, ನೋಡಿದ್ರಲ್ಲ ಸರ್, ಇಷ್ಟೊಂದು ಅರೇಂಜ್ಮೆಂಟ್ ಮಾಡೋ ಅಷ್ಟೊತ್ತಿಗೆ ಬಿಸಿಯೇ ಆಗ್ಬಿಟ್ಟಿದ್ದೆ ಸರ್. ಇನ್ನೆಲ್ಲಿ ಇನ್ವಿಟೇಷನ್ ಮಾಡ್ತೀರಾ ಸರ್? ಯಾರು ಎಮ್ಮ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ನಮ್ಮ ಅಪ್ಪನೇ ಗೊತ್ತಿಲ್ಲ. ಇವಳು ನಮ್ಮ ಊರ್ನಳೆ ಅಲ್ಲ ಅಂತೀನಿ. ನಿಮ್ಮ ಊರೊಳೆ ಅಲ್ವಾ? ನಿಮ್ಮಪ್ಪ ಯಾರು ಅಂತ ಗೊತ್ತೇನಾ? ಗೊತ್ತೋ ಸರ್, ಚಿಕ್ಕರಳ್ಳಿ ಮುನಿಯಪ್ಪ ಅಂತ. ಒಂದ್ ಕಾಲದಾಗ ಬಾಯ್ ತೆಗೆದ್ಬಿಟ್ಟ ಯಾವ್ದ ನನ್ನ ಮಗಂದು ಹಳೆ ಕಾಲದ್ದು ಓಬ್ರಾಯಿನ ಕತೆ ನನ್ಗೆ ಹೇಳ್ತಾ ಇದ್ಯಾ? ಹೋಗ ಎವಿಡೆನ್ಸ್ ಏರಿಯಾ ಇದು. ಇನ್ನೊಂದ್ಸಲ ಇಲ್ಲಿಗೆ ಬಂದೆ ಎತ್ತಾಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹತ್ತಿಸ್ಬಿಡಿ ಸರ್. ರೈ ಸರ್ ಈ ಜಾಗನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಏನಾರು ಕ್ಲೂ ಸಿಕ್ಕರೆ ಸ್ಟೇಷನ್ ಅಂತ ತಗೊಂಬ. ಹಂಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಸಿ. ಓಕೆ ಸರ್. ಸರ್ ಹಾ, ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಮಂಡ್ಯ ಕಳಿಸ್ಬೇಕು ಸರ್ ಬಾಡಿನ. ಕಳ್ಸು. ಕಾಸು ಸರ್ ಅದಕ್ಕೂ ನಾನೇ ಕಾಸು ಕೊಡ್ಬೇಕಾ? ಇದ್ದಿದ್ನೆಲ್ಲ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ. ಇಲ್ಲೊಂದು ಕ್ವಾರೆ ಇಲ್ಲ, ಮರಳಿಲ್ಲ, ಕಿತ್ತಾಕ ಕೆಲಸ ಇಲ್ಲ, ಇದಕ್ಕೂ ನಾನೇ ಕಾಸು ಕೊಡ್ತೀನಿ. ಕಿತ್ತೋಗಿರೋ ಊರ್ಲಿ ತೋಳ ಹೋಗ. ಸರಿ, 100 ರೂಪಾಯಿ ಯಾವ್ದಕ್ಕೆ ಸಾಲ್ತದ ಸರ್? ಇದು ಸಾಲಲ್ವಾ? ಮಧ್ಯ ಕಾಪಿ ಮಾಡ್ಕೊತೀವಿ ಸರ್. ಸಿಗು ನೀನ್ ನನ್ನ ಕೈಯಲ್ಲಿ ಮಾಡ್ತೀನಿ. ಓಂ ಜೀವಾಯ ನಮಃ, ಓಂ ಬೋರಾಯ ನಮಃ, ದೌಡವಾಯ ನಮಃ, ಬೋಬೋವಾಯ ನಮಃ, ಓಂ ದೌಡ್ ಅಜಕಾಯ ನಮಃ. ಕೋತಿ ಬಾಯ್ ಬಿಸ್ಕೊಂಡು ಕೂತ್ಕೊಳ್ಳೆ. ಯಾಕ ಮಗ ಒಂಥರ ಇದ್ಯಾ? ಯಾಕೋ ನನ್ನ ಟೈಮೇ ಸರಿ ಇಲ್ಲಮ್ಮ. ಅದಿಡೀ ಊರ್ಗೆ ಗೊತ್ತು. ಆಡ್ಕೊಳ್ರಿ, ಆಡ್ಕೊಳ್ಳಿ. ಯಾವತ್ತಿದ್ರು ನನ್ ಮಗ
ರಾಜ ಮಹಾರಾಜನೇ. ರಾಜ ಮಹಾರಾಜ. ತಾತ ಶುರು ಮಾಡ್ಕೋ. ರಾಜಾಧಿರಾಜ, ರಾಜ ಮಾರ್ತಾಂಡ, ವೀರಕೇಸರಿ, ಗಜಪತಿ, ಭೂಪತಿ, ಶ್ರೀಪತಿ, ತಿರುಪತಿ, ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ಅಮ್ಮ ನೋಡಮ್ಮ. ಜಸ್ಟ್ ಇಗ್ನೋರ್ ದೆಮ್. ನಾಳೆ ದೇವಸ್ಥಾನದಲ್ಲಿ ದೊಡ್ಡ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಿನ್ ಜಾತಕ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ಪಾಪ ಆ ಸ್ವಾಮಿಗಳನ್ನ ದೇವ್ರೇ ಕಾಪಾಡ್ಬೇಕು. ಯಾರಮ್ಮ ಆ ಮಹಾಸಾಧುಗಳು? ಗುಮ್ಮೇಶ್ವರ ಗುಮ್ ಗುಮ್ ಸ್ವಾಹ. ಹೌವಾ ಹೌವಾ, ಹರೇ ಕೃಷ್ಣ ಹರೇ ರಾಮ್. ಹೌವಾ ಹೌವಾ, ರಾಮ ತೇರಿ ಗಂಗಾರಾಮ್. ಹೌವಾ ಹೌವಾ, ಹರೇ ಕೃಷ್ಣ ಹರೇ ರಾಮ್. ಅಯ್ಯಯ್ಯಯ್ಯೋ, ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ, ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರ ಚೌಕರಿ? ನಿಮ್ಮ ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ, ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟಾನಂದ ಗಿಲ್ಬಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಕಂಪ್ಲೀಸ್. ಏಯ್ ಸೈಡ್ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮ ಮಾಡ್ಬಿಡು. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ ಚೆನ್ನಾಗಿ. ನಮಸ್ಕಾರ, ಮುಗೀತು, ಓಡ್ ಬನ್ನಿ. ಸೆಟ್ ಆದ. ಅಯ್ಯೋ, ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ, ಏನಪ್ಪ ಸ್ವಾಮಿ ಏನ್ ಮಾಡಿದ್ರು ನಂದು ಇಲ್ಲ. ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದೊಳ್ತಾ ಇಲ್ವಾ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ, ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ, ಎದುರು ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲಿಂದ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ನ? ಇಲ್ಲ, ಹುಡುಗಿ ಗೆರೆ ಯಾಕೋ ಎಫೆಕ್ಟ್ ಕೊಡ್ತೀಯಾ? ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ, ಎಲ್ಲ ಸರೋಗುತ್ತೆ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟಾಯನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿ. ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ತು ಸ್ವಾಮಿ, ಬರ್ತೀನಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ಹೋಗ್ಬಪ್ಪ. ಮುಂದೆ ಇಡು. ಸೈಡ್ ತಗೊಳಕ್ ಬರ್ತಾರ ಇಲ್ವೋ ಗೊತ್ತಿಲ್ಲ. ಬಿಸ್ಕೆಟ್ ತಿನ್ನಕ್ಕಂತೂ ಬರ್ತಾರೆ. ಹಾಯ್ ಸ್ವೀಟಿ. ನನ್ನ ಹೆಸರು ನಿಮ್ಗೆ ಗೊತ್ತು? ಐ ನೋ ಎವ್ರಿಥಿಂಗ್. ಆಮೇಲೆ ನಂಬರ್ ಕೊಡು. ಬನ್ನಿ ಅಜ್ಜ. ಏಯ್, ಯಾರು ನೋಡು ಅಜ್ಜ ಅಂತೀಯ? ಅಜ್ಜ ಅಲ್ದೇ ನೇನ್ ಗೊಜ್ಜನ? ಏ ನೀವಾ? ಸರ್ ಬನ್ನಿ ಸರ್. ಕೈ ಕೊಡು. ಇವ ಮಾತ್ರ ಅಜ್ಜ ಆಗ್ಬಿಟ್ಟ. ಕಂಬಿ ಹಿಡ್ಕೊಂಡ್ ಹತ್ತು. ಪ್ರಾರಬ್ಧವೇ. ನೀವು ನಂದು ಹಿಡ್ಕೊಂಡತ್ತಿ ಕೈನ. ಕೈ ಕೊಡ್ಬೇಡ್ವೆ. ನಮಸ್ಕಾರ ಭಾಸ್ಕರಣ್ಣ. ಹಾಯ್. ಬನ್ನಿ ಭಾಸ್ಕರಣ್ಣ. ಲೇ ತಮ್ಮ ಚಿಕ್ಕಣ್ಣ, ಕೈ ಕೊಡು. ಕೈ ಗಲೀಜಾಗಿದೆ. ಬ್ಯಾಚುಲರ್ ಅಲ್ವಾ? ಪರವಾಗಿಲ್ವಾ? ಅಸಹ್ಯ. ಸಾಮಾನ್ ಶಿಫ್ಟ್ ಮಾಡ್ತಿದೀವಿ. ನಮ್ ಕೈ ನೀಟಾಗಿರ್ಬೇಕಲ್ಲ, ನೀವು ಕೊಡೋದು ಊಟ ಮಾಡಕ್ಕೆ. ಬಿಡು, ನಾನೇ ಹತ್ತೀನಿ. ಈ ವಯಸ್ಸಲ್ಲಿ ಸ್ವಲ್ಪ ಕಷ್ಟನೇ. ಊಟ ರುಚಿಯಾಗಿದೆ ತಾನೆ? ಹೋಗ್ ಅಡುಗೆ ಮಾಡ್ದವ್ನು ಕೇಳು. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಇಲ್ಲಿದ್ದೀನಿ, ಕೆಳಗಿದ್ದೀನಿ. ನಮಸ್ಕಾರ ಅಪ್ಪಾಜಿ, ನಮಸ್ಕಾರ. ಅದು ದೇವ್ರಿತ್ತಲ್ಲ, ಅದಕ್ಕೆ ಶೂ ಬಿಸ್ತಾ ಇದ್ದೀನಿ. ನನಗೂ ನನ್ನ ವೈಫ್ಗೂ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆದ್ರೇನು ಅರೇಂಜ್ ಆದ್ರೇನು ಸಂತೋಷವಾಗಿದ್ದೀರಲ್ಲ? ನಾನು ಅದನ್ನ ಹೇಳಕ್ ಬರ್ಲಿಲ್ಲ. ನನಗೂ ನನ್ನ ವೈಫ್ಗೂ ಸೈಟ್ ನೋಡಕ್ ರಿಜಿಸ್ಟರ್ ಆಗಿದೆ ಅಂದೆ. ಸಾರಿ, ಅದು ಭಾನುವಾರ ಅಲ್ವಾ, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟೆ. ಎಲ್ಲರೂ ನಿಮ್ಮ ಮಕ್ಕಳೇನಾ? ಎಲ್ರು ನಮ್ಮ ಮಕ್ಳಿದ್ದಂಗೆ. ಅವಳು ನನ್ನ ನಾದ್ನಿ. ಆಫರ್ ಅಲ್ಲಿ ಬಂದಿತ್ತು. ತಮಾಷೆ ಕಣೆ. ಅಪ್ಪಾಜಿಗೆ ಎಷ್ಟು ಮೆಂಬರ್ಸ್ ಇದೀವಿ ಅಂತ ಗೊತ್ತಾಗ್ಬಾರ್ವಾ? ಅಲ್ಲ ಅಪ್ಪಾಜಿ? ಹೋಗಿ ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡೋಣ. ತುಂಬಾ ಥ್ಯಾಂಕ್ಸ್ ಅಪ್ಪಾಜಿ. ಎಲ್ಲರೂ ಟೂರಿಗೆ ನಡೆಯಿರಿ. ಮರಿ ಯಾವ ಮರಿ? ಆ ಮಕ್ಕಳನ್ನೆಲ್ಲ ಸ್ವಲ್ಪ ಒಳಗೆ ಹತ್ತಿಸ್ಕೊಳಪ್ಪ. ಉಡ್ಸಿದ್ಯಾರೋ? ನಾನೇ ಅಂತ ಇವಳು ಹೇಳ್ತಾವಳೆ. ಇವ್ರಿಬ್ರು ತೇಟ್ ನಿಂತಾರನೆ ಅವ್ರೆ. ಜರಾಕ್ಸ್ ಪಕ್ಕದ ಮನೆಯವ್ರ ಕಣ. ಸುಮ್ನಿರೋ. ಕಳ್ಕೊಳ್ಳ. ಅದಕ್ಕೆ ಅವಾಗ ಪಕ್ಕದ ಮನೆಗೆ ಹೋಗ್ತಾ ಇದ್ದಿದ್ದು. ಯಾವಾಗ್ಲೂ ಇಲ್ಲ ಕಣೆ, ತುಂಬಾ ರೇರ್. ಮಾಡ್ತೀನಿ ನಿಮ್ಗೆ. ಹಾಯ್ ಬ್ಯೂಟಿ. ಈ ಟಚ್ ಅಲ್ಲಿ ಹಾಯ್. ಬರ್ತೀಯಾ? ಕೊಡ್ತೀಯಾ? ನಾನೇ ಬೇಕಾದ್ರೂ ಕೊಡ್ತೀನಿ. ಅದ್ಯಾರಿಗ್ ಬೇಕು? ಇನ್ನೇನ್ ಬೇಕು? ಒಂದ್ ಪ್ಲಾಟ್ ನನ್ನ ಹೆಸರಲ್ಲಿ. ಫ್ಲಾಟ್ ಇಲ್ಲ, ಮಲ್ಕೊಳಕ್ ಒಂದ್ ಮ್ಯಾಟ್ ಇದೆ. ಬರ್ತೀಯಾ? ಅದಕ್ಕೆ ಬೇರೆ ಯಾರನ್ನಾದ್ರೂ ನೋಡು. ಯಾರು ಸಿಕ್ತಿಲ್ವಲ್ಲ? ನನಗ್ ನೋಡು ಅಂದಿದ್ದು. ನಮ್ ಲ್ಯಾಂಡ್ ಓನರ್ ಇದಾರೆ, ಕೇಳಿ ನೋಡ್ತೀನಿ. ಸರಿ ಮಾಮ. ಕೆಡ್ದಾಗಿಲ್ವಾ? ಹಂಗೇನಿಲ್ಲ, ಚೆನ್ನಾಗೇ ಇದ್ದಾಳೆ. ಹಾಯ್, ಐ ಆಮ್ ಚಿಕ್ಕಣ್ಣ ACP. ACP ಅವನ ಕಮಿಷನರ್ ಪಾರ್ಟ್ನರ್. ಧೈರ್ಯವಾಗಿ ಕೈ ಕೊಡಿ. ನೋ ನೀಡ್. ಬಟ್ ಐ ನೀಡ್. ಅತ್ತಿಗೆ ಚಪ್ಪಲ್ ಸ್ವಲ್ಪ ಲೂಸ್ ಆಗಿದೆ ಅಂತ. ನನಗೂ ನೀವು ಅದಕ್ಕೆ ನಡ್ರಿ ಒಳಗೆ. ಹಾಯ್. ನನಗಿನ್ನೂ ವಯಸ್ಸಾಗಿಲ್ಲ. ಏಯ್ ಸುಳ್ಳು. ಸತ್ಯ. ಮ್ಯಾಡ್ ಗರ್ಲ್ಸ್ ಬನ್ನಿ ಒಳಗೆ. ಸರ್
ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು. ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5,000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೋ ಅಂದಂಗೆ ಹೇಳ್ತೀಯಲ್ಲೋ. ಈಗೇನ್ ನನ್ ಡಾಲರ್ ಮರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಾಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯಯ್ಯೋ ಲೇ, ಬಾವು ಬಾವು ಬಿರಿಯಾನಿ ನೋಡಿದೀನಿ, ಕಾವು ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರ್ಲೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕಣ್ಣ ನೋಡಿರೋದು. ಯಾವನೋ ಅವನು ಓನರು ಲೇ. ಏನೋ ಸುಮ್ನಿರೋದ್ಲೇ ಲೇ, ಜಿರ್ಲೆ ಕಣಲೇ ಜಿರ್ಲೆ. ಸರ್, ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡು. ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ ಬಿಲ್ಲು? ಹೆಲ್ತ್ ಅವನ್ ಕೊಡ್ತಾನೋ ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ. ಬಾ ಹೊಡೋಣ, ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ. ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ. ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ? 5 ಗ್ರಾಮ್ ಜಿರಳೆಗೆ ಎಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಾನೆ ಯಾರೋ ನಾವು ಹೊಡ್ತಿ ಹೋದ್ರ ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು. ಏ ಮಾಮು, ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ಇದು ಕೈಯಲ್ಲ, ಇದು ಕಲ್ಲ ಬರ್ಸಣ. ಇವತ್ತು ನಮ್ಮ ಯಜಮಾನ್ರು ನನ್ನ ಯಾಕೆ ಹೊಡಿಬೋದು? ಹೊಡೆಯೋ ಚಾನ್ಸೇ ಇಲ್ಲ. ಯಾಕಂದ್ರೆ ಕುಂಡದಲ್ಲಿ ಮಣ್ಣಿದೆ, ಮಣ್ಣಲ್ಲಿ ನೀರಿದೆ, ನೀರಲ್ಲಿ ಗಿಡ ಇದೆ, ಗಿಡದಲ್ಲಿ ಹೂವಿದೆ, ಹೂವಿನ ಮೇಲೆ ದುಂಬಿ ಕೂತಿದೆ. ಇವತ್ತು ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಡೋಂಟ್ ವರಿ. ಯಜಮಾನ್ರೆ, ಐ ಆಮ್ ಕಮಿಂಗ್. ಬಂದೆ. ಯಜಮಾನ್ರೆ, ಅಪ್ನೆ ಆಗ್ಲಿ. ಯಾಕೆ ಹೊಡೆದ್ರಿ ಅಂತ ಕೇಳ್ಬೋದ ಯಜಮಾನ್ರೆ? ಅದು ನನ್ ಚಪ್ಪಲಿ ಪಕ್ಕ ನಿಮ್ ಚಪ್ಪಲಿ ಇತ್ತಲ್ಲ, ಸಾರಿ ನಿಮ್ ಚಪ್ಪಲಿ ಪಕ್ಕ ನನ್ ಚಪ್ಪಲಿ ಇತ್ತಲ್ಲ, ಅರ್ಜೆಂಟಲ್ಲಿ ಗೊತ್ತಾಗದೆ ಹಾಕೊಂಡ್ಬಂದ್ಬಿಟ್ಟೆ, ಸಾರಿ. ತಿರ್ಗಾ ಯಾಕೆ ಹೊಡೆದ್ರಿ ಯಜಮಾನ್ರೆ? ನನ್ ಚಪ್ಪಲಿ ಪಕ್ಕ ನಿನ್ ಚಪ್ಪಲಿ ಬಿಡ್ತೀಯಾ? ಬಿಟ್ಟಿದೆ, ತಗೊಳ್ಳಿ. ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ, ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ತರ ಆಗೋಗಿದೆ. ಅಪ್ಪ ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ, ಎಗರ್ಕಳ. ಹೌದಾ ಅಣ್ಣ, ಒಂದ್ ನಿಮಿಷ ಅಣ್ಣ. ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೇ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಒಟ್ಟೆ ಚುಚ್ಚಕ್. ಆಯ್ತು ಬಿಡಪ್ಪ. ನೀವು ಅಪ್ಪರಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಕೋ
ಮಲ ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಅಯ್ಯೋ ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನನ್ನ ಟೈಮಲ್ಲಿ ನೀನು ನನ್ನ ಅರ್ಥ ಮಾಡ್ಕೊಂತ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ, ನಾಟ್ಯ ಔಷಧಿ ಕಚಡ ನನ್ನ ಮಗನ್ ತಂದು ಏನು ಮಾಡಿದ್ವಿ ನಾಳೆ ಇವತ್ತಿನ ಸಾಯಿಸ್ತಾ ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಇವಾಗ ನಿನ್ಗೆ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯ ಕುಗ್ಗುತ್ತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ, ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಪ್ಕೊಂಡ್ಬಿಟ್ಟು ಲೊಚ್ಚ ಲೊಚ್ಚ ಅಂತ ಮುತ್ ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗ್ನೆ, ನನಗ್ ಮೊದ್ಲೇ ಡೌಟ್ ಇತ್ತು ಪಕ್ಕದ ಬಿದಿ ಕಮಲ ಮತ್ತೆ ನಿನ್ ಮಧ್ಯೆ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ? ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ. ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರ್ ಕೇಳಿದ್ನ, ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳಿದ್ನ, ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳಿದ್ನ? ನನ್ನ ಪ್ರೀತಿನ ಕೇಳಿದೆ, ಕೊಡ್ಲಿಲ್ವೇ? ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟ್ಟಾಕೋ ಇದನ್ನ. ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಗಿವ್ನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ, 3 ಸಲ ಎಣ್ಣೆ ತಿಕ್ಕಿ ನೋಡ್ದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು. ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕೊಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗವಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್. ನಿನಗೆ ಎಷ್ಟು ಸರಿ ಹೇಳಿದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ಡಾಕ್ಟ್ರೆ, ಅವರು ನನ್ನ ಗಂಡ ಅಲ್ಲಮ್ಮ. ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ. ಆ ಅಯೋಗ್ಯ ಮಲ್ಕೋ ಅಂತಷ್ಟ ಮಲಗ್ ಬಿಡದ? ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ಧಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲಾ ಬಿಚ್ಚಿಸ್ಬಿಡ್ತೀನಿ.